ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾಟಿ ಸ್ಟೈಲ್ ಗ್ರೀನ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಅದಕ್ಕೆ ಒಂದು ಕೈ ತುಂಬ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 5 ಹಸಿರು ಮೆಣಸಿನ್ಕಾಯಿ, 1-2 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ. ಇದೇ ಪೇಸ್ಟ್ನ ಸ್ವಲ್ಪ ಕಬಾಬ್ಗೂ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ ಇದನ್ನೇ ಕೂಡ ಬಿರಿಯಾನಿಗೂ ಕೂಡ ಹಾಕ್ತಾ ಇದ್ದೀನಿ. ಸೊ ಏನು ತಗೊಂಡಿದ್ದೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡಬೇಕು. ಇದೆಲ್ಲ ಹಾಕಿದ್ಮೇಲೆ ಒಂದು ಇಷ್ಟು ಉಪ್ಪು ಹಾಕ್ತಿದ್ದೀನಿ, ಏಕೆಂದರೆ ಆ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳೋದಕ್ಕೆ ಬಿರಿಯಾನಿಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡಿಟ್ಕೋತೀನಿ. ಅದಾದ ನಂತರ ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಣ್ಣೆ ಕಾಯಬೇಕು. ಕಾದ್ಮೇಲೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾದಾದಮೇಲೆ ಪಲಾವ್ ಸಾಮಾನುಗಳು ಅಂದರೆ ಕಸ್ತೂರಿ ಮೇಥಿ, ಕಲ್ಲುವ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಫ್ರೈ ಆಗಬೇಕು. ತುಂಬ ಫ್ರೈ ಮಾಡಬೇಡಿ, ಲೈಟಾಗಿ ಒಂದು ಗೋಲ್ಡನ್ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದ ನಂತರ ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಿಂಗೆ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಫ್ರೈ ಆದಮೇಲೆ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫ್ರೈ ಆಗ್ತಿದ್ದಂಗೆ ಫ್ಲೇವರ್ ಬಿರಿಯಾನಿಲೂ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಗೆ ಫ್ರೈ ಮಾಡಿ ಹಾಕಿದ್ದೀನಿ. ಜೊತೆಗೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಬಿರಿಯಾನಿಲಿ ತುಂಬ ಚಿಕನ್ ತಿನ್ನೋದಕ್ಕೆ ನಾವು ಯಾರೂ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ಸೈಡಿಗೆ ಗ್ರೇವಿ ಮಾಡ್ಕೋತೀನಲ್ಲ, ಅದಕ್ಕೆ ಸ್ವಲ್ಪ ಚಿಕನ್ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 1/4 kg ಅಷ್ಟಿತ್ತು. ಅಂದರೆ 2 ಗ್ಲಾಸ್ ಅಕ್ಕಿಗೆ 1/4 kg ಚಿಕನ್ ಹಾಕ್ಕೊಂಡಿದ್ದೀನಿ. ಆ ಚಿಕನ್ ಹಾಕ್ಕೊಂಡ ನಂತರ ಅರಿಶಿನ, ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಅಂತಂದರೆ ನೀರು ಬಿಟ್ಟು ಎಣ್ಣೆ ಮೇಲೆ ಕಾಣಬೇಕು, ನೀರಿರಬಾರ್ದು, ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ವಾಸನೆ ಎಲ್ಲ. ಆ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾವು ಯಾಕೆ ಜಾಸ್ತಿ ಚಿಕನ್ ಇಷ್ಟಪಡೋದಿಲ್ಲ, ಬಟ್ ನೀವು ಅರ್ಧ kg ರೈಸ್ಗೆ 1 kg ರೈಸ್ಗೆ ಅರ್ಧ kg ಅಷ್ಟು ಚಿಕನ್ನ ಹಾಕೋಬೋದು. ಡಬಲ್ ಮೆಜರ್ಮೆಂಟಲ್ಲಿ ಕೂಡ ಹಾಕೋಬೋದು. ನಾನು ಲೈಟ್ ಮೆಜರ್ಮೆಂಟಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಏನು ರುಬ್ಬಿಟ್ಕೊಂಡಿದ್ದೆ, ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈಗ ಎಲ್ಲ ನೀಟಾಗಿ ಅದನ್ನು ತೆಗೆದು, ನಾನು ಸ್ವಲ್ಪ ಕೈಯಲ್ಲಿ ಹಾಕ್ತಾಯಿದ್ದೀನಿ. ಸ್ಪೂಲಲ್ಲಿ ಟ್ರೈ ಮಾಡ್ತಿದ್ದೆ ಬಟ್ ಬರಲಿಲ್ಲ. ನಾನು ಕೈನ ಚೆನ್ನಾಗಿ ವಾಶ್ ಮಾಡೇ ಹಾಕ್ತಾಯಿದ್ದೀನಿ. ಏನಿತ್ತು ಅದನ್ನೆಲ್ಲ ಕೈಯಲ್ಲಿ ತೆಗೆದು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತೆ. ಈ ಮಸಾಲೆ ಹಾಕಿರೋದು ಕೂಡ ನೀಟಾಗಿ ಎಣ್ಣೆ ಬಿಡೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರು ಕೂಡ ಚೇಂಜ್ ಆಗುತ್ತೆ, ಆವಾಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕು. ಇದ್ರ ಜೊತೆಗೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಮಸಾಲೆ ಪೌಡರ್ಸ್ಗಳನ್ನ ಹಾಕ್ಕೋತೀನಿ. ಮೊದಲಿಗೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಇವನ್ನೂ ಕೂಡ ಮಿಕ್ಸ್ ಮಾಡಿ, ಇದು ಧನಿಯಾ ಪೌಡರ್, 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅನ್ನೋವರೆಗೂ ಕೂಡ ನಾವು ಫ್ರೈ ಮಾಡೋಕ್ಕೆ ಅಥವಾ ನೀರು ಹೋಗಲಿಕ್ಕೆ ಬಿಟ್ಬಿಡ್ಬೇಕು. ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಫ್ರೈ ಆಗಿದೆ. ಎಣ್ಣೆಲಿ ಫ್ರೈ ಆದ ನಂತರ ಎಣ್ಣೆ ಬಿಟ್ಟಿದೆ. ಸೊ ಅದಕ್ಕೆ ಅಕ್ಕಿ ಹಾಕೋತಾ ಇದ್ದೀನಿ. ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾನು ಜೀರಾ ಸಾಂಬಾರು ರೈಸ್ ತಗೊಂಡಿದ್ದೀನಿ, ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅಂತ. ಬಿಕಾಸ್ ನಾಟಿ ಸ್ಟೈಲ್ ಅಲ್ವಾ, ಅದಕ್ಕೆ ನೀವು ಮನೇಲಿ ಯಾವ ಅವೈಲಬಿಲಿಟಿ ಇರುತ್ತೆ, ಯಾವ ಅಕ್ಕಿ ಇರುತ್ತೆ, ಅದನ್ನು ನಿಮ್ಮ ಅಳತೆ ತಕ್ಕಂಗೆ, ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಚೆನ್ನಾಗಿ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಅಕ್ಕಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಅಕ್ಕಿಗೆ ಎಲ್ಲ ಮಸಾಲೆ ಸ್ಪ್ರೆಡ್ ಆಗಬೇಕು, ಆಗ ಚೆನ್ನಾಗಿ ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಅಕ್ಕಿಗೆ ತಕ್ಕ ಹಾಗೆ ನೀರನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ನಾನು 2 ಲೋಟ ಅಕ್ಕಿಗೆ 4 ಲೋಟ, ಒಂದು ಸ್ವಲ್ಪ 4.25 ಲೋಟನೇ ಹಾಕಿದೆ. 4.25 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ನೀರು ಹಾಕ್ಕೊಂಡ ನಂತರ
ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿ ನೋಡಿ ನನಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಉಪ್ಪಾದ ನಂತರ ಕೂಡ ತಿರುಗಿಸ್ಕೊಂಡು ಕುದಿಯಕ್ಕೆ ಬಿಡಬೇಕು. ಒಂದು ಕುದಿ ಬರಲಿ. ಒಂದು ಕುದಿ ಬರೆದ್ಮೇಲೆ ತುಪ್ಪ ಹಾಕಿ ಮೇಲ್ಗಡೆ ಮತ್ತು ನಿಂಬೆಹಣ್ಣು ರಸ ಹಿಂಡಿ ಅದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಈ ರೀತಿ ಬಿರಿಯಾನಿ